ನೋಡಿ ಗೆಳೆಯರೆ, ಇವತ್ತು ಸೊಪ್ಪು ಮತ್ತು ಆಲ್ಸವರೆಕಾಯಿ, ಇದಕ್ಕೆ ನಾವು ಆಲ್ಸವರೆಕಾಯಿ ಅಂತೀವಿ, ನೀವೇನಂತೀರ ಅಂತ ಗೊತ್ತಿಲ್ಲ. ಆಲ್ಸವರೆಕಾಯಿ ಮತ್ತು ಪಾಲಕ್ ಹಾಕ್ಬಿಟ್ಟು ಬೇಳೆ ಜೊತೆಗೆ ಇವತ್ತೊಂದು ಸಾಂಬಾರು ಮಾಡ್ತಾಯಿದ್ದೀನಿ ಅನ್ನದ ಜೊತೆ ತಿನ್ನೋಕ್ಕೆ. ನೋಡಿ, ಸಾಂಬಾರು ಪುಡಿ, ಇದು ಮನೇಲಿ ಮಾಡಿದ್ದೆ ಸಾಂಬಾರು ಪುಡಿ, ಮತ್ತು ಉಪ್ಪು, ಮತ್ತು ಒಗ್ಗರಣೆಗೆ ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವಿದ್ದರೆ ಕರಿಬೇವು ಹಾಕ್ಬೋದು. ಆಮೇಲೆ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ. ನೋಡಿ, ಪಾಲಕ್ ಹಾಕಿದ್ದೀನಿ. ಒಂದು ಇಡ್ಲಿ ಕಪ್ಪಲ್ಲಿ 1 ಕಪ್ ಬೇಳೆ ಹಾಕ್ತಾಯಿದ್ದೀನಿ. ಇದು ನಾವೊಂದು 6 ಜನ ಊಟ ಮಾಡೋಷ್ಟು ಸಾಂಬಾರಿದು. ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದು ಏನು ಹಾಕಿಲ್ಲ. ಇವತ್ತು ಸೋಮವಾರ ಆಗಿದ್ದರಿಂದ ಇವತ್ತು ನಾನು ಏನು ಹಾಕದೆ ಮಾಡ್ತಾಯಿದ್ದೀನಿ. ನಾನು ಮಾಡಿದ್ಮೇಲೆ ನಾನು ತೋರಿಸ್ತೀನಿ. ನೋಡಿ, ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ, ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಕುಕ್ಕರಲ್ಲಿ ನೀರಿಗೆ ಹಾಕ್ಬಿಟ್ಟು ಒಂದು 3 ವಿಸಿಲ್ ತೆಗಿತೀನಿ. ಬರೀ ಬೇಳೆ ಮತ್ತು ಈ ಪದಾರ್ಥಗಳು ಆಲ್ಸವರೆಕಾಯಿ, ಸೊಪ್ಪು, ಟೊಮೆಟೊ ಅಷ್ಟನ್ನೇ ಹಾಕೋದು ಬೇಯಿಸುವಾಗ. ಈಗ ಬೇಯಿಸ್ತೀನಿ. ನೋಡಿ ಎಲ್ಲ ಬೆಂದಿದೆ. ಇದನ್ನು ಸ್ವಲ್ಪ ಸೌಟಲ್ಲೇ ಮ್ಯಾಶ್ ಮಾಡಿಬಿಟ್ಟು ಈ ಮಸಾಲೆಗಳನ್ನ ಹಾಕ್ತೀನಿ. ಅದು ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಸ್ತೀನಿ ಲೋ ಫ್ಲೇಮಲ್ಲಿ. ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ತೀನಿ. ಒಳ್ಳೆ ಸಾಂಬಾರಾಗಿರುತ್ತೆ. ಅಂದರೆ ಸೊಪ್ಪೆಲ್ಲ ಮಕ್ಕಳ ಹೊಟ್ಟೆಗೆ ಹೋಗುತ್ತಲ್ಲ. ನಾನು ವಾರಕ್ಕೆ 3 ದಿನ ಸೊಪ್ಪಿನ ಸಾರು ಮಾಡ್ತೀನಿ. ಅದರಲ್ಲೇ ಏನಾದ್ರು ಮಿಕ್ಸಿಗೆ ಹಾಕ್ತೀನಿ. ಹೀರೆಕಾಯಿ, ಸೋರೆಕಾಯಿ, ಅವರೆಕಾಳು ಅಂಥದ್ದೆಲ್ಲ ಹಾಕ್ತೀನಿ. ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಪಲ್ಯ, ಹಪ್ಪಳ, ಅನ್ನಕ್ಕೆ ಹಾಕೊಂಡು ತಿಂದರೆ, ತುಪ್ಪನೂ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳಿತೀನಿ. ಮಾಡಿ ನೋಡಿ, ಮಾಡಿದರೆ ಗೊತ್ತಾಗುತ್ತೆ ಅದ್ರ ಟೇಸ್ಟ್ಗಳೆಲ್ಲ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಏನಾದರೂ ಇಷ್ಟ ಆಯಿತು ಅಂದರೆ, ನಿಮಗೆ ಅನಿಸಿದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಸೊಪ್ಪಿನ ಸಾರು ನಾನು ತೋರಿಸಿದ್ನಲ್ಲ, ಸೊಪ್ಪು ಅಲಸಂದೆಕಾಯಿ ಹಾಕಿ ಮಾಡೋ ಸಾರು ಜೊತೆಗೆ ನಾನು ಪಲ್ಯಕ್ಕೆ ಅಲಸಂದೆಕಾಯಿ, ಹಸಿಮೆಣಸಿನ್ಕಾಯಿ, ಬಾಳೆಕಾಯಿ, ಉಪ್ಪು, ಅರಿಶಿನ, ಕೊಬ್ಬರಿ ಎಣ್ಣೆ ಒಗ್ಗರಣೆ ಏನು ಹಾಕೋಕ್ಕಿಲ್ಲ. ಇದಕ್ಕೆ ಮೇಲೆ ಕೊಬ್ಬರಿ ಎಣ್ಣೆ ಸುಮ್ಮನೆ ಹುಯ್ಯೋದು. ಪಲ್ಯ ಚೆಂದಾಗಿ ಸ್ವಲ್ಪ ರೋಸ್ಟ್ ಮಾಡೋದಷ್ಟೆ. ಇಷ್ಟೇ ಸಾಮಗ್ರಿಗಳು, ತುಂಬ ಟೇಸ್ಟ್ ಆಗಿರುತ್ತೆ. ಇಷ್ಟೇ, ಬೇರೆ ಏನಿಲ್ಲ. ನಾನು ಇದನ್ನೆಲ್ಲ ತೊಳೆದು ಕಟ್ ಮಾಡಿದ್ಮೇಲೆ ಒಂದು ಸತಿ ನಿಮಗೆ ತೋರಿಸ್ತೀನಿ ಯಾವ ಥರ ಕಟ್ ಮಾಡೋದು ಅಂತ. ನೋಡಿ, ಈಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೇಂದ್ರ ಬಾಳೆಕಾಯಿ ಆಗಿದ್ದರಿಂದ ಇದರದ್ದು ಸಿಪ್ಪೆ ತೆಗಿಬೇಕಂತ ಏನು ಕಂಪಲ್ಸರಿ ಇಲ್ಲ. ಆದರೆ ನಿಮಗೇನಾದ್ರು ಅದು ಒಂದೊಂದು ಸತಿ ಕಪ್ಪಾದಂಗಾಗಿರುತ್ತೆ, ಹಂಗೇನಾದ್ರು ಇದ್ದರೆ ತೆಗೀರಿ. ಚೆಂದಾಗಿ ತೊಳ್ಕೊಬೇಕಷ್ಟೆ. ಏಕೆ ನಾವು ಔಷಧಿ ಹೊಡೆದಿರ್ತಾರಲ್ಲ, ಅದರಿಂದ ಚೆಂದಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕ್ಬಿಟ್ಟು ಉಪ್ಪು ಹಾಕಿ ಆಮೇಲೆ ಹಿಂಗೆ ಕಟ್ ಮಾಡಿ ಇಟ್ಕೊಳ್ಳಿ. ಸಿಂಪಲ್ ಪಲ್ಯ, ಇದು ಟೇಸ್ಟಿಯಾಗಿರುತ್ತೆ. ನೋಡಿ, ಪಲ್ಯ ಹಾಕಿ ಬೇಯಿಸಿಟ್ಟಿದ್ದೀನಿ. ಉಪ್ಪು ಹಾಕಿದ್ದೀನಿ, ಅರಿಶಿನ ಪುಡಿನೂ ಹಾಕಿದ್ದೀನಿ. ಅರ್ಧ ಬೆಂದ ಮೇಲೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಕೊಬ್ಬರಿ ಎಣ್ಣೆ ಸುಮ್ಮನೆ ಮೇಲೆ ಈ ಥರ ಸುರಿದ್ರೆ ಸಾಕು. ಈ ಥರ ನೋಡಿ, ಈ ಥರ ಹಿಂಗಂದ್ರೆ ಸಾಕು. 1 ಸ್ಪೂನು ಕೊಬ್ಬರಿ ಎಣ್ಣೆ ಒಳ್ಳೆಯದು. ಎಣ್ಣೆ ಜಾಸ್ತಿ ಆಯಿತು ಅಂತ ಟೆನ್ಷನ್ ಏನು ಮಾಡ್ಕೋಬೇಕಂತೆಲ್ಲ. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಹೊಟ್ಟೆಗೆ. ಅದರಿಂದ ಕೊಬ್ಬರಿ ಎಣ್ಣೆ. ಇದಕ್ಕೆ ನಾನೇನು ನೀರು ಹಾಕ್ತಾಯಿಲ್ಲ. ಈಗ ಇದನ್ನೇ ಟೈಟಾಗಿ ಮುಚ್ಚಿಬಿಟ್ಟು ಬೇಯಿಸ್ತೀನಿ. ಸಾರಿಗೆ ಒಗ್ಗರಣೆ ರೆಡಿ ಮಾಡಿದೆ ನೋಡಿ. ಸೊಪ್ಪಿನ ಸಾರಿಗೆ, ಸೊಪ್ಪು ಮತ್ತು ಅಲಸಂದೆಕಾಯಿ ಹಾಕಿ ಸಾರಿಗೆ ಇದು ಒಗ್ಗರಣೆ. ಆಗಲೇ ಕರಿಬೇವು ಇರಲಿಲ್ಲ, ಕರಿಬೇವು ಸಿಕ್ತು, ಹಾಕಿದ್ದೀನಿ. ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಅಷ್ಟೇ. ಕೊಬ್ಬರಿ ಎಣ್ಣೆ.
ನೋಡಿ ಸಾಂಬಾರು ಕುದೀತಾ ಇದೆ, ಚೆಂದ ಕುದ್ದಿದೆ. ನೋಡಿ ಪಲ್ಯನ ಆಗ್ತಾ ಇದೆ, ಆಲ್ಮೋಸ್ಟ್ ಆಗಿದೆ ಪಲ್ಯ. ಸಾಂಬಾರು ಇದೆ, ಇದಕ್ಕೆ ನೋಡಿ ತುಂಬ ಕುದೀತು. ಈಗ ನಾನು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆನ ಹಾಕ್ತೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿದೆ. ಇವತ್ತು ಸೋಮವಾರ ಆಗಿದ್ದರಿಂದ ಹಂಗೆ ಮಾಡಿದ್ದೀನಿ. ಇನ್ನು ಅನ್ನದ ಜೊತೆಗೆ ಬಡಿಸುವಾಗ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು. ನೋಡಿ ಸೊಪ್ಪಿನ ಸಾರು, ಸೊಪ್ಪು ಮತ್ತು ಅಲಸೋರೆಕಾಯಿ ಹಾಕ್ಬಿಟ್ಟು ಸಾರು ಮಾಡಿದ್ನಲ್ಲ ಅದು, ಬಿಸಿ ಅನ್ನ ಮತ್ತು ಬಾಳೆಕಾಯಿ ಮತ್ತು ಹೆಸರು ಅಲಸಂದೆಕಾಯಿ ಹಾಕ್ಬಿಟ್ಟು ಪಲ್ಯ, ಹಪ್ಪಳ. ನಾವು ಸ್ವಲ್ಪ ಪುಡಿ ಹಾಕ್ಬಿಟ್ಟು ಬಿಸಿ ಮಾಡಿದ ನೀರು. ಇವತ್ತಿನ ಊಟ ನಾವು ಊಟ ಮಾಡ್ತೀವಿ, ನೀವು ಮಾಡಿ. ಥ್ಯಾಂಕ್ ಯು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.